ಬಿಲ್ ಕೂಡ ಕಿಂದ ಮುಂದೆ ನೋಡ್ತೀರಿ. ಮಹಾರಾಷ್ಟ್ರದವ್ರ ಈಗಾಗಲೇ 3,400 ರೂಪಾಯಿ ಬಿಲ್ ಕೊಡ್ತೀವಿ ಅಂತ ಹೇಳ್ತಾರೋ. ಯಾಕೆ ನಮ್ಮ ಕಬ್ಬು ಹೋಗಿ ಅಲ್ಲಿ ಬಂಗಾರ ಬೀಳ್ತೈತೆ? ಇಲ್ಲಿ ನಮ್ಮ ಕಬ್ಬಿನಿಂದ ಸಕ್ಕರೆನ ತೆಗಿತೀವಿ, ಅಲ್ಲಿ ನಮ್ಮ ಕಬ್ಬಿನಿಂದ ಸಕ್ಕರೆನ ತೆಗಿತಾರ. ಅವ್ರಿಗೆ 3,400 ರೂಪಾಯಿ ಕೊಡ್ಲಾಕ ಎಲಿಜಿಬಲ್ ಅದಾರ ಅಂತಂದ್ರ ನಿಮಗ 3,400 ರೂಪಾಯಿ ಕೊಡಾಕ ಎಲಿಜಿಬಲ್ ಅಂತಂದ್ರ ಬಿಟ್ಟು ಬಿಡ್ರಿ, ಫ್ಯಾಕ್ಟ್ರಿ ಬಿಟ್ಟು ಬಿಡ್ರಿ. ಕೊಡ್ರಿ, ನಮ್ಮ ರೈತರ ಕೈಯಾಗ ಕಬ್ಬನ್ನು ಬೆಳಿತಾರ, ಸಕ್ಕರೆನು ತೆಗಿತಾರ, ರೈತರಿಗೆ ಬೆಂಬಲ ಬೆಲೆನೂ ಕೊಡ್ತಾರ. ಪ್ರಾಣವನ್ನು ಲೆಕ್ಕಿಸದೆ ತಾನು ಬೆಳೆದಿರ್ತಕ್ಕಂಥ ಬೆಳೆಗೆ ಪರಿಹಾರ ಕೇಳಾಕ ನಮ್ಮ ರೈತರ ಪರಿಸ್ಥಿತಿ ಏನಾಗೈತಿಪ್ಪ ಅಂತಂದ್ರ ರೋಡ್ ಮೇಲೆ ಕೂತು ಕೇಳುವ ಪರಿಸ್ಥಿತಿ ಬಂದ. ಯಾವರೇ ಒಬ್ಬರೇ ಫ್ಯಾಕ್ಟ್ರಿ ಮಾಲಕ ನಿಮ್ಮ ಮನೆ ತಿರುಗಾಡ್ಕೊಂಡು ಬಂದಾನ, ನನಗೆ ಕಬ್ಬ ಕೊಡ್ರಿ ಅಂತೇಳಿ ಬಂದಾನ ರೈತರ ಯಾರು ಇಲ್ಲ. ನಾವ್ ಏನ್ ಮಾಡತ್ತದೀವಿ ಅಂತಂದ್ರ ನಾವ ತ್ರಾಸ್ ತಗೊಳುದು, ನಾವ ಬೆಳೆಯುದು, ನಾವ ಮುಂದೆ ನಿಂತು ಕಬ್ಬ ಕಳ್ಸೋದ್ರಿಂದ ಏನಾಗೈತಿಪ್ಪ ಅಂತಂದ್ರ ಇವ್ರು ಸ್ವಲ್ಪ ದಿನ ಮಾಡ್ತಾರು, ಇದಾದ್ಮೇಲೆ ಮತ್ತೆ ನಮಗ್ ಬರ್ತೈತಿ ಅಂತ ಹೇಳಿ ಇದಕ್ಕ ತಕ್ಕ ನಿಮ್ಮ ತಲೆ ಒಳಗ ಅದಿತ್ತು. ಇವಾಗ ಏನ್ ಗುರ್ಲಾಪುರದಾಗ ಒಂದು ಚಾಲನೆ ಆಗೈತಿ.